ಓಕೆ. ಈ ಐಟಮ್ ಸಾಂಗ್ ಅಂತಂದ್ರೆ ಊಟದಲ್ಲಿ ಉಪ್ಪಿನಕಾಯಿ ಇದ್ರೇನೆ ಮಜಾ. ಹೌದು. ಐಟಮ್ ಸಾಂಗ್ ಅಂದ್ರೇನೆ ಹಂಗೆ. ಕರೆಕ್ಟ್. ಊಟದಲ್ಲಿ ಉಪ್ಪಿನಕಾಯಿ ಇದ್ರೇನೆ ಮಜಾ ಹಂಗೆ. ಓಕೆನಾ? ನನ್ನ ಪ್ರಕಾರ ಊಟದಲ್ಲಿ ಉಪ್ಪಿನಕಾಯಿ ಅಲ್ಲ, ಊಟದಲ್ಲಿ ಒಂದ್ 2 ಪೀಸ್ ಕಬಾಬು. ಎಸ್. ಓಕೆ. ಬಟ್ ಒಂದಷ್ಟು ಜನ ಇದ್ದಾರೆ. ಅವ್ರು ಇಷ್ಟಪಡೋದ್ ಐಟಮ್ ಸಾಂಗ್. ಇಡೀ ಓಲ್ ಸಿನಿಮಾದಲ್ಲಿ ಓಕೆ ಸಖತ್ತಾಗಿತ್ತು ಬಿಡು ಆ ಸಾಂಗ್ ಅಂತ ಹೇಳ್ತಾರೆ. ಬಟ್ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅವರೇ ಇಷ್ಟಪಡೋರೆ ನೆಗೆಟಿವ್ ಆಗಿ ಮಾತಾಡೋದು. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಎಕ್ಸ್ಪೋಸ್ ಮಾಡ್ತಾರೆ, ಇದರಿಂದ ಕೆಟ್ಟದಾಗತ್ತೆ. ಸೊ ಈ ತರದ್ದೆಲ್ಲ ಒಂದಷ್ಟು ಜನ ಮಾತಾಡ್ತಾರೆ. ನಾನೇನ್ ಅನ್ಕೊಳ್ಳೋದು, ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರದ್ದೇ ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅನ್ಕೊಳ್ಳೋದು. ಅವ್ರ ಹತ್ರಕ್ಕೆ ಹೋಗಿ ಅವ್ರನ್ನೇ ಚೇಂಜ್ ಮಾಡೋದು. ಹಾ. Okay. ಮತ್ತೆ ಇನ್ನೊಂದೇನ್ ಗೊತ್ತಾ ನೋಡಿ, ನಾವು ಒಂದು ಆರ್ಟಿಸ್ಟ್ ಅಕಾರ್ಡಿಂಗ್ ಟು ಮೀ 6 to 6 ಆರ್ಟಿಸ್ಟ್. ನಮ್ ಕೆಲ್ಸ ಆಯ್ತಾ, ನಮ್ 6 to 6 ನಮ್ ಆರ್ಟಿಸ್ಟ್. ಅಂಡ್ ಆಫ್ಟರ್ ದಟ್ ವಿ ಆರ್ ಅ ಕಾಮನ್ ಪರ್ಸನ್. ಏನ್ ಗೊತ್ತಾ, ಆಡಿಯನ್ಸ್ ಮತ್ತೆ ನಮ್ದರಲ್ಲಿ ಡಿಫ್ರೆನ್ಸ್ ಇದ್ರೆ ನಾವ್ ಯಾವುದು ಕೆಲಸ ಮಾಡಕ್ಕಾಗಲ್ಲ. ದಿಸ್ ಈಸ್ ದ ಹೈಲಿ ಟ್ರೂತ್. ನೀವ್ ಹೇಳಿದ್ರಿ ಐಟಮ್ ಸಾಂಗ್ ಬಗ್ಗೆ ಅವರು ಯೋಚನೆ ಮೇ ಬಿ ನೆಗೆಟಿವ್ ಆಗಿ ಇರ್ಬೋದು. ಬಟ್ ನಾನೇನಂತ ಇದ್ದೀನಿ, ಜನರ ಹತ್ರ ಮಾತಾಡ್ಬಿಟ್ಟು ಅವರ ನೆಗೆಟಿವ್ನೆಸ್ ಅನ್ನು ಪಾಸಿಟಿವ್ ಮಾಡುವಷ್ಟು ಶಕ್ತಿ ಒಂದು ಆರ್ಟಿಸ್ಟ್ಗೆ ಇರಬೇಕು. ಕರೆಕ್ಟ್. ನಾನು ಅಂತೀನಿ ಕಿ ಆ ಗ್ಯಾಪೇ ಇರಬಾರ್ದು. ಬಿಕಾಸ್ ನಾನು ನೋಡಿದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಇರಲಿ, ಯಾರೋ ಸೇರ್ಲಿ, ಒಳ್ಳೆ ಆರ್ಟಿಸ್ಟ್ ಅವರು ಯಾರೋ ಸೇರ್ಲಿ, ಐ ಆಮ್ ಟೆಲಿಂಗ್ ಎವ್ರಿ ಆರ್ಟಿಸ್ಟ್ ಇಸ್ ಗುಡ್ ಆರ್ಟಿಸ್ಟ್. ಬಟ್ ಯಾರೋ ನಮ್ಮ ಸೀನಿಯರ್ ಆರ್ಟಿಸ್ಟ್ ಇರಲಿ, ಅವರು ಆ ಗ್ಯಾಪ್ ಅನ್ನು ಇಟ್ಟಿಲ್ಲ. ಸೊ ಅವರಿಂದ ನಮ್ಗೆ ಕಲಿಯೋಕೆ ತುಂಬಾ ಇದೆ. ಸೊ ಅದನ್ನು ನಾವು ಕಲಿತು, ಅವರ ನೆಗೆಟಿವ್ನೆಸ್ ಜನರು ಮಾತಾಡ್ತಾರೆ, ಎಲ್ಲರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಅದನ್ನು ಪಾಸಿಟಿವ್ ಮಾಡುವಷ್ಟು ಶಕ್ತಿ ಒಂದು ಆರ್ಟಿಸ್ಟ್ಗೆ ಇರಬೇಕು. ಓಕೆ. ನೀವ್ ಹೇಳಿದ್ರಿ ಫಸ್ಟ್ ಸಾಂಗ್ ಅಲ್ಲಿ ಎಕ್ಸ್ಪೋಸೇ ಇರ್ಲಿಲ್ಲ ಅಂತ ಹೌದು. ಹೇಳಿದ್ರಿ. ಓಕೆ. ಆಮೇಲೆ ಹೋಗ್ತಾ ಎಕ್ಸ್ಪೋಸ್ ಅನ್ನೋದು ಬಂತು. Yes. ಓಕೆ. ಆ ಡ್ರೆಸ್ಗಳೆಲ್ಲ ಯಾವಾಗೆಲ್ಲ ಹೆಂಗ್ ಅನ್ಸಕ್ ಶುರುವಾಯ್ತು ಆಮೇಲೆ? ಓಕೆ ನಾನು ಬಂದಿದ್ದ ದಾರಿ ಕರೆಕ್ಟಾ ಅಥವಾ ರಾಂಗಾ, ಬೇಡವಾಗಿತ್ತ ಇದು, ಆತರ ಏನಾದ್ರು ಅನ್ನಿಸ್ತಾ? ನಂದು ಸೆಕೆಂಡ್ ಸಾಂಗ್ ಹಾಗೆ ಫೀಲ್ ಆಯ್ತು. ಓಕೆ. ರಿಯಲಿ ಹೇಳ್ಬೇಕಿದ್ರೆ ಸೆಕೆಂಡ್ ಸಾಂಗ್ ಅಲ್ಲಿ ನಾನು ಸ್ವಲ್ಪ ಲೈಕ್ Bold. ಎಕ್ಸ್ಪೋಸಿಂಗ್ ಮಾಡಿದ್ದೀನಿ, ಸ್ವಲ್ಪ ಬೋಲ್ಡ್ ಮಾಡಿದ್ದೀನಿ. ಅದ್ರಲ್ಲಿ ನನ್ನದು ಶಾಲ್ ಹಾಕಿದೆ, ಫಸ್ಟ್ ಶಾಲ್ ಹಾಕಿದೆ. ಅಂಡ್ ಸರ್ ಶಾಲ್ ಎಲ್ಲ ಬೇಡ, ತೆಗಿ ನಿನ್ ಕಾಸ್ಟ್ಯೂಮ್ ಬರಲಿ ಅಂತ. ಸೊ ಆವಾಗ ನನಗೆ ಅನಿಸಿತ್ತು, ಆವಾಗ ನಂಗೆ ನೆನಪಿದೆ, ನಾನು ದೇವ್ರ ಹತ್ರ ಹೇಳಿದೆ, ದೇವರು ನಂಗೆ ಏನಾದ್ರು ಕೊಟ್ಟರೆ ನಾನು ಮಾಡ್ತೀನಿಪ್ಪ. ದಿಸ್ ಈಸ್ ಮೈ ಕೆರಿಯರ್ ಇಸ್ ಡಿಫ್ರೆಂಟ್, ನನ್ನ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್. ಎಸ್. ನಾನು ಹಾಗೆ ಯೋಚನೆ ಮಾಡಿಕೊಂಡು ಆ ಫಸ್ಟ್ ಸ್ಟೆಪ್ಪನ್ನು ತಗೊಂಡೆ ಐಟಮ್ ಸಾಂಗಲ್ಲಿ. ನನಗೆ ಫಸ್ಟ್ ನಾಚಿಕೆ ಆಯಿತು. ಮತ್ತೆ ನಾನು ಅನ್ಕೊಂಡು ನಮ್ಮ ಜನ ಅಲ್ವಾ, ಯಾಕೆ ನಾಚಿಕೆ ಬಿಡಬೇಕು ಅಷ್ಟೇ. ಓಕೆ. ಅದಾದ್ಮೇಲೆ ಇನ್ ಎಲ್ಲಾ ಸಾಂಗ್ಗಳಲ್ಲೂ ಕಂಪ್ಲೀಟ್ಲಿ ಬೋಲ್ಡ್. ಹೌದು, ನಾನು ಬೋಲ್ಡ್ ಆಲ್ಸೋ ಮಾಡಿದ್ದೀನಿ. ನಾನು ವೆರಿ ಟ್ರೆಡಿಷನಲ್ ಕ್ಯಾರೆಕ್ಟರ್ಸ್ ಅನ್ನು ಮಾಡಿದ್ದೀನಿ. ನಾನು BS ಕ್ಯಾರೆಕ್ಟರ್ಸ್ ಅನ್ನು, ನಾರ್ಮಲ್ ಕ್ಯಾರೆಕ್ಟರ್ಸ್ ಅನ್ನು ಮಾಡಿದ್ದೀನಿ. ನಾನು ಡಿಫ್ರೆಂಟ್ ರೋಲ್ಸ್ ಅನ್ನು ಈಗ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ಐಟಮ್ ಸಾಂಗ್ಸ್ ಆಲ್ಸೋ ಮಾಡ್ತಾ ಇದ್ದೀನಿ. ಅಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ. ಓಕೆ. 100 ಐಟಮ್ ಸಾಂಗ್ ಅಂತ ಹೇಳಿದ್ರು. ಅದ್ರ ಹೌದು. ಜೊತೆಗೆ 250 ಸ್ಕ್ರೀನ್ ಅಂದ್ರೆ ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಯಾವ್ಯಾವ ಭಾಷೆಗಳಲ್ಲಿ? ನಾನು ರೀಸೆಂಟ್ ಆಗಿಲ್ಲ, ಲೈಕ್ ಇನ್ ದಿಸ್ 12 years ಆಫ್ ಮೈ ಜರ್ನಿ, ಅರೌಂಡ್ 13 years ಆಫ್ ಮೈ ಜರ್ನಿ, ನಾನು ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ತುಳು, ಕೊಂಕಣಿ, ಹಿಂದಿ, ಕನ್ನಡ, ಹಿಂದಿ ನಾನಾ ಕೂಡ? ಭಾಷೆ ಫುಲ್. ಹಿಂದಿ ಕೂಡ? ಹೌದು, ಹಿಂದಿ ಆಲ್ಸೋ ಮಾಡಿದ್ದೀನಿ ರೀಸೆಂಟ್ ಆಗಿ. ಸೊ 8 months, ಆಫ್ಟರ್ 8 months ಸ್ಟ್ರಗಲ್ ನನಗೆ ತುಂಬಾ, ಅವ್ರು ಹೇಳಿದ್ದು ಫಸ್ಟ್ ನಂದು ಸ್ಲ್ಯಾಂಗ್ ಅಲ್ಲಿ ಸ್ವಲ್ಪ ಸೌತ್ ಇಂಡಿಯನ್ ಸ್ಲ್ಯಾಂಗ್ ಬರುತ್ತೆ, ಅವರಿಗೆ ಪರ್ಫೆಕ್ಟ್ ಆಗಿ ಹಿಂದಿ ಸ್ಲ್ಯಾಂಗ್ ಬೇಕಾಗತ್ತೆ. ಸೊ ಐ ಹ್ಯಾಡ್ ಟ್ರೈನ್ಡ್ ಮೈ ಸೆಲ್ಫ್ ಫಾರ್ 8 months. ಆ ಸೌತ್ ಇಂಡಿಯನ್ ಸ್ಲ್ಯಾಂಗ್ ಅನ್ನು ಹೋಗೋಕ್ಕೆ 8 months ಟ್ರೈನ್ ಮಾಡಿಕೊಂಡು, ನಾನು ಇನ್ನೊಂದ್ಸಲ ಆಡಿಷನ್ ಕೊಟ್ಟು ನಾನು ಹೋಗ್ಬಿಟ್ಟು ನಾನು ಐ ಹ್ಯಾವ್ ಕಂಪ್ಲೀಟೆಡ್ 2 of my project there. ಓಕೆ. ನಿಮ್ಮ ಭಾಷೆ ಯಾವುದು ಮನೇಲೆಲ್ಲ ಮಾತಾಡೋದು? ನನ್ನ ಭಾಷೆ ಇರೋದು ಕೊಂಕಣಿ. ಕೊಂಕಣಿ. Yes, ಓಕೆ. ನಾವು ಬಯಮಸ್, ಓಕೆ. ಓಕೆ. ಮಂಗ್ಳೂರ್ ಬಯಮಸ್. ಕನ್ನಡ ಹೆಂಗೆ ಟಚ್ ಸಿಕ್ಕಿದ್ದು, ಕಲ್ತಿದ್ದೆಲ್ಲ? ನಾನು ಕಲ್ತದೆ ಬೆಂಗಳೂರಿಗೆ ಬಂದು ಕನ್ನಡ. ಅಲ್ಲಿವರೆಗೂ ಕನ್ನಡ ಬರ್ತಾ ಇರ್ಲಿಲ್ಲ? ಕನ್ನಡ ಬರ್ತಾ ಇತ್ತು, ಮತ್ತೆ ಅದು ಏನು ಅಷ್ಟು ಏನು ಚೆನ್ನಾಗಿರ್ಲಿಲ್ಲ, ಎಲ್ಲ ಲೈಕ್ ಏನಂತಾರೆ ಮಿಕ್ಸ್ ಮಸಾಲ ಟೈಪ್ ಫೀಲ್. ಬಟ್ ಎಸ್, ಕನ್ನಡ ನಾನು ಇಲ್ಲಿ ಬಂದು ಕಲ್ತದ್ದು. ನಾನು ಏನ್ ಮಾತಾಡ್ತಾ ಇದ್ದೀನ ಅಷ್ಟೆಲ್ಲ ಕಲ್ತಿದ್ದೀನಿ ಬೆಂಗಳೂರಿಗೆ ಬಂದು. ಓಕೆ. ಕನ್ನಡದಲ್ಲಿ ಬ್ಯಾಡ್ ವರ್ಡ್ ಫಸ್ಟ್ ಹೇಳಿದ್ ಯಾವ್ದು, ನೆನ್ಪಿದ್ಯಾ ಯಾವ್ದಾದ್ರು? ಅದೇ ಬ್ಯಾಡ್ ವರ್ಡ್ ನಾನು ಕಲ್ತೇ ಇಲ್ಲ ಸರಿಯಾಗಿ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಫ್ರೆಂಡ್ಸ್ ಗಳೆಲ್ಲ ಕನ್ನಡ ಕಲ್ಸುವಾಗ ಏನ್ ಮಾಡ್ತಾರೆ, ಫಸ್ಟ್ ಬ್ಯಾಡ್ ವರ್ಡ್ ಹೇಳ್ಕೊಡ್ತಾರೆ.
ರೀಸೆಂಟ್ ಆಗಿ ನಾನು ಒಂದು ಮೂವಿ ಮಾಡ್ತಾ ಇದ್ದೆ. ಅದ್ರಲ್ಲಿ ನಮ್ ಡೈರೆಕ್ಟರ್ ಹೇಳಿದ್ದಾರೆ, ಸ್ವಲ್ಪ ಬ್ಯಾಡ್ ವರ್ಡ್ ಎಲ್ಲ ಇರತ್ತೆ, ನೀನ್ ಹೇಳ್ಬೇಕು ಅಂತ. ನನ್ಗೆ ಅದೇ ಒಂದು ಹೇಳಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಅದ್ ಬಿಟ್ರೆ ಬೇರೆ ಎಲ್ಲ ಮಾತಾಡ್ತೀನಿ. ಈ ಬ್ಯಾಡ್ ಒನ್ ಹೇಳಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಿಕಾಸ್ ಆಫ್ ಮೈ ನೇಚರ್ ಅನ್ಸುತ್ತೆ. ಓಕೆ ಓಕೆ. ಆ ಭಾಗದಲ್ಲಿರೋದು ಮಂಗಳೂರು ಸೈಡ್ ಎಲ್ಲ ನಾನ್ ಕೇಳಿರೋ ಮಟ್ಟಿಗೆ ಏನು ನಿಂಗೆ ಮಂಡೆ ಸರಿ ಇಲ್ವಾ, ಮಂಡೆ ಸರಿ ಇಲ್ಲ. ಇದೇ ಹೇಳೋದೇ ದೊಡ್ಡ ಮಾತು, ಕೆಟ್ಟ ಹೌದು. ಮಾತು, ಇದನ್ನ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಹೌದು. ಬೆಂಗಳೂರಲ್ಲಿ ನಿಮಗೆ ಅನ್ಸಿದ್ಯಾ ಮಂಡೆ ಸರಿ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಅಂತ? ಯಾರು ಮೇಜರೇ ಮಾಡಲ್ಲ, ಕಾಮನ್ ಆಗಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಮಾತಿದೆ. ಇಲ್ಲ, ಬಟ್ ನಾರ್ಮಲ್ ಆಗಿ ಹೇಳ್ಬೇಕಿದ್ರೆ ಬೆಂಗಳೂರು ಜನರಿಗೆ ಕ್ಲೋಸ್ ಆಗಿ ಮಾತಾಡಿದ್ರೆ, ಇಲ್ಲಾಂದ್ರೆ ನೀವು ಕ್ಲೋಸ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ, ನಂಗೆ ಅನ್ಸುತ್ತೆ ಅವ್ರು ಆಲ್ಸೋ ಜಾಸ್ತಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ, ಕಾಮನ್ ಆಗಿ ಇಟ್ಬಿಡ್ತಾರೆ. ಬಟ್ ದಟ್ಸ್ ಓಕೆ. ಏನ್ ಗೊತ್ತಾ, ಬ್ಯಾಡ್ ವರ್ಡ್ಸ್ ಟೇಕಿಂಗ್ ಇಟ್ ಪಾಸಿಟಿವ್ ಆಲ್ಸೋ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಅನ್ಸುತ್ತೆ. ಓಕೆ, ಹೇಳ್ತಾ ಇದ್ರಿ ಅವಾಗ ಯಾವಾಗ್ಲೋ ಒಂದ್ ಟೈಮ್ ಮಾತ್ರ ಮೀಲ್ ತಿಂತಾ ಇದ್ದೆ ನಾನು ಅಂತ. ಅದನ್ನ ತುಂಬಾ ಜನರು ಬಾಯಲ್ಲಿ ಕೇಳಿದೀನಿ. ಒಂದೊತ್ತು ಊಟ ಮಾಡಿ ಎರಡೊತ್ತು ಉಪವಾಸ ಇರ್ತಿದ್ದೆ, ಅದು Yes. ಉಳಿಸ್ಕೊಂತಿದ್ದೆ. Yes. ಬಟ್ ಇವತ್ತು ನೀವು ಬೇಡ್ಕೊಳ್ತಿದ್ದಂತಹ ದೇವ್ರು ಹಂಗಿಟ್ಟಿಲ್ಲ, ಬೇಕಾದಷ್ಟು ಮೀಲ್ಸ್ ತಿನ್ಬೋದು. ಹೆಂಗ್ ಅನ್ಸದೆ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ? ಅಲ್ಲಿಂದ ಇಲ್ಲಿವರೆಗೂ ಜರ್ನಿ, ಐ ಫೀಲ್ ವೆರಿ ಪ್ರೌಡ್. ನಾನು ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಇಟ್ಸ್ ನಾಟ್ ಮೈ ಓನ್ಲಿ ಹಾರ್ಡ್ ವರ್ಕ್, ನಂದು ಒಬ್ಳದೇ ಹಾರ್ಡ್ ವರ್ಕ್ ಅಲ್ಲ ಇದು. ನನ್ನ ಟೆಕ್ನಿಷಿಯನ್ಸ್ ಬೇರೆಯವರಿಗೆ ಬೇರೆಗೋ ಬರುವ ಅಂತ ಆಫರ್ಸ್ ಅನ್ನು ಆಲ್ಸೋ, ಆ ಟೈಮ್ ಆಲ್ಸೋ ಅವ್ರು ಹೇಳಿದ್ರೆ ಕಿ ಅಲಿಶಾ ಬೇಡ ಅಂದರೆ ಆಲ್ಸೋ ಅವರು ಹೇಗೆ ಆಲ್ಸೋ ಪ್ರೊಡಕ್ಷನ್ ಅವರಿಗೆ ಕನ್ವಿನ್ಸ್ ಮಾಡಿಕೊಂಡು ಅಲಿಶಾ ಇರಲಿ ಸರ್ ಅಂತ ಹೇಳಿಬಿಟ್ಟು ನನಗೆ ಕರ್ಕೊಂಡು ಬಂದರು, ನಂಗೆ ಪ್ರಾಜೆಕ್ಟ್ಸನ್ನು ಕೊಟ್ಟರು. ನಾಟ್ ಓನ್ಲಿ ದ್ಯಾಟ್, ಮೈ ಟೆಕ್ನಿಷಿಯನ್, ಮೇ ಬಿ ಮೈ ಇಂಡಸ್ಟ್ರಿ ಪೀಪಲ್, ನಂದು ಚೇಂಬರ್ ಅವರು ಯಾರೂ ಸಹ ಇರಲಿ, ಎವ್ರಿಬಡಿ ಹ್ಯಾಸ್ ಸಪೋರ್ಟೆಡ್ ಮೀ. ಮಾಸ್ಟರ್ಸ್ ಇರಲಿ, ಡ್ಯಾನ್ಸರ್ಸ್ ಇರಲಿ, ಈವನ್ ಮೈ ಆಡಿಯನ್ಸ್, ನನ್ನ ಆಡಿಯನ್ಸನ್ನು ಬಿಟ್ಕೊಟ್ಟಿಲ್ಲ. ಐ ಥಿಂಕ್ಸ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಗರ್ಲ್. ಟಚ್ ಹುಡ್ ಹೇಳಬಾರ್ದು, ಬಟ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಗರ್ಲ್. ನನಗೆ ಸಪೋರ್ಟ್ ಬೇರೆ ಲೆವೆಲ್ಗೆ ಸಿಕ್ಬಿಟ್ಟಿದೆ. ಜನರ ಸಪೋರ್ಟ್ ಎಲ್ಲರಿಗೆ ಒಂದು ಇದರಲ್ಲಿ ಸಿಕ್ಕಿದ್ರೆ, ಐ ಹ್ಯಾವ್ ಗಾಟ್ ಅವ್ರ ಪ್ರೀತಿ, ಅವ್ರ ಸಪೋರ್ಟ್, ಈವನ್ ನನ್ನ ಇಂಡಸ್ಟ್ರಿ ಸಪೋರ್ಟ್ ನನಗೆ ಬೇರೆ ಲೆವೆಲ್ಲೇ ಸಿಕ್ಬಿಟ್ಟಿದೆ. ಸೊ ಐ ಆಮ್ ಥ್ಯಾಂಕ್ಫುಲ್. ಇವತ್ತು ನಾನು ಏನಿದ್ದೀನಿ ಅಲ್ವಾ, ಬಿಕಾಸ್ ಆಫ್ ದ ಪೀಪಲ್ ಆ್ಯಂಡ್ ಬಿಕಾಸ್ ಆಫ್ ದ ಎವ್ರಿಬಡಿ. ಓಕೆ, ತುಂಬಾ ಜನ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಳ್ತಾರೆ. ಬಂದಿದ ತಕ್ಷಣ ನಂಗೆ ಸಕ್ಸಸ್ ಸಿಗ್ಬೇಕು, ಬಂದಿದ ತಕ್ಷಣ ಅವಾರ್ಡ್ಗಳು ಸಿಗ್ಬೇಕು, ಬಂದಿದ ತಕ್ಷಣ ನಂಗೆ ಫುಲ್ಲು ನೇಮು ಫೇಮ್. ಈಗ ನೀವು ಹೇಳಿದ್ರೆ 12-13 ವರ್ಷ ಸ್ಟ್ರಗಲ್. ಇವತ್ತು ನೀವು ಹೇಳ್ತಿದ್ದೀರಾ ಪ್ರೌಡ್ ಆಗಿ, ಓಕೆ ಇವತ್ತು ನನಗೆ ಜನರ ಪ್ರೀತಿ ಸಿಗ್ತದೆ, ಇವತ್ತು ನಾನು ಯಾರಾದರೂ ಒಬ್ರು ನೋ ಅಂದ್ರೆ 10 ಜನ ಎಸ್ ಅಂತಾರೆ, ಓಕೆ ಅಲಿಶಾ ಬೇಕು ಅಂತಾರೆ ಅಂತ ಹೇಳ್ತಿದ್ದೀರಾ. ಸೊ ಅಂಥವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಯಾವುದೋ ಸೊ ಒಳ್ಳೆ ಕೆಲಸ ಆಗಬೇಕಿದ್ರೆ ಇಟ್ ಈಸ್ ವಿತ್ ದ ಸ್ಟ್ರಗಲ್, ಇಲ್ಲದ್ರೆ ಏನು ಸಿಗಲ್ಲ. ಝೀರೋದಲ್ಲಿ ಮೇಲೆ ಬರೋ ವ್ಯಕ್ತಿ ಇದೆ ಅಲ್ವಾ, ಅವನು ಎಲ್ಲ ಲೈಫನ್ನು ನೋಡ್ಬಿಟ್ಟು ಅದ ಮೇಲೆ ಬರ್ತಾನೆ, ಅವ್ನು ಟೋಟಲ್ ಆಗಿ ಎದ್ದೇ ಇರ್ತಾನೆ. ಇದು ನೀವು ಎಲ್ಲೂ ಸಹ ನೋಡಿ, ಈವನ್ ಆನ್ ದ ಜನ್ರೇಷನ್ ನೋಡಿ, ಇದೇ ಆಗ್ಬಿಟ್ಟಿದೆ ಬಿಟ್ರೆ ಬೇರೆ ಏನಾಗಿಲ್ಲ. ಸೊ ದೇವ್ರು ಆಲ್ಸೋ ಸ್ಟ್ರಗಲ್ ಮಾಡಿಕೊಂಡೇ, ಅವರು ಆಲ್ಸೋ ಅವ್ರ ಜರ್ನಿ ಆಲ್ಸೋ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರು ಅದೇ ಕಲಿಸ್ತಾರೆ ನಮಗೆ. ನಾವು ಸಹ ಸ್ಟ್ರಗಲ್ ಮಾಡಿಕೊಂಡೇ ನಮ್ದು ಒಳ್ಳೆ ದಿನ ಬರುತ್ತೆ. ಒಳ್ಳೆ ದಿನ ಬಂದ್ರೆ ಕೆಟ್ಟ ದಿನ ಮರಿಬಾರ್ದು, ಕೆಟ್ಟ ದಿನ ಬಂದ್ರೆ ಒಳ್ಳೆ ದಿನ ಮರಿಬಾರ್ದು. ಓಕೆ, ಅಲಿಶಾ ಅವರು ಎಷ್ಟು ದಿನಕ್ಕೊಮ್ಮೆ ಊರಿಗೆ ಹೋಗ್ತಿರ್ತಾರೆ ಮಂಗಳೂರಿಗೆ, ಬೆಂಗಳೂರಿಂದ? ದಿನಗಳ, ತಿಂಗಳುಗಳ, ವರ್ಷಗಳ? ಅದು ನಮ್ಮಮ್ಮ ಇದಕ್ಕೆ ಒಳ್ಳೆ ಆನ್ಸರ್ ಕೊಡ್ಬಹುದು. ನಮ್ಮಮ್ಮ ಇರಲಿ, ನನ್ನ ಸಿಸ್ಟರ್ಸ್ ಇರಲಿ, ಐ ಹ್ಯಾವ್ ಮೈ 2 ಸಿಸ್ಟರ್ಸ್. ನನ್ನ 2 ಸಿಸ್ಟರ್ಸ್ ಇರಲಿ, ನನ್ನ ಮಮ್ಮಿ ಇರಲಿ, ಅವರು ಇದಕ್ಕೆ ಒಳ್ಳೆ ಆನ್ಸರ್ ಕೊಡ್ಬೋದು. ಬಿಕಾಸ್ ನಮ್ಮಮ್ಮ ಹೇಳ್ತಾರೆ, ನೀನು ಇವತ್ತು ಹೇಳ್ತೀಯ ಬರ್ತೀಯ ಅಂತ, ಮತ್ತೆ ಇವತ್ತು ಬರಲ್ಲ, ಕೆಲಸ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದು ದಿನ ಬರ್ತೀಯ ಅಂತ. ದ್ಯಾಟ್ ಈಸ್, ನನಗೆ ಕೆಲಸ ಹೇಳಿದ ಕೂಡಲೇ ನಾನು ಕೆಲಸ ಮಾಡ್ತೇನೆ ಬಿಟ್ರೆ, ನಾನು ಮನೆಗೆ ಹೋಗೋದು ಸ್ವಲ್ಪ ಕಲ್ತಾ ಇರ್ತೀನಿ, ಡಿಲೇ ಮಾಡ್ತಾ ಇರ್ತೀನಿ. ಆದಷ್ಟು ಎಷ್ಟು ಟೈಮ್ ಒಂದ್ಸತಿ ಹೋಗ್ತೀರಾ? ಮೇ ಬಿ 3 months, sometimes 2 months, sometimes 6 months, it depends. ಹೋಗ್ತಾ ಇರ್ತೀರಾ? ಹೌದು. ಓಕೆ, ಇವಾಗ ತಂಗಿದಿರಾಗಿರ್ಬಹುದು, ಅಮ್ಮ ಆಗಿರ್ಬಹುದು, ಎಲ್ಲರೂ ನಿಮ್ ವರ್ಕ್ ನೋಡಿ
ತುಂಬಾ ತುಂಬಾ ಖುಷಿ ಪಡ್ತಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಓಕೆ, ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಅಮ್ಮನ ಹತ್ರ ಹೇಳ್ತಾ ಇರ್ತಾರ ಏಯ್ ಅಲಿಶಾ ಗುಡ್ ಅಂತ. ಎಸ್, ಅಕ್ಕಪಕ್ಕ ಮನೆಯವರು ಇನ್ನೂ ಜಾಸ್ತಿ ಸಪೋರ್ಟ್ ಆಗಿದ್ದಾರೆ. ವಾವ್.